ನಮಸ್ಕಾರ. ನಾನು ಗಾಯತ್ರಿ, ಯೋಗ ಶಿಕ್ಷಕಿ. ಮುಂದಿನ ತಿಂಗಳು ಜೂನ್ 6ರಂದು ಶನಿವಾರ ಸಾಧನಾ ಕೇಂದ್ರದ ವತಿಯಿಂದ ಇನ್ನರ್ ಚೈಲ್ಡ್ ಹೀಲಿಂಗ್ ಯೋಗ ನಿದ್ರಾ ಎಂಬ ವರ್ಕ್ಶಾಪನ್ನು ಹಮ್ಮಿಕೊಂಡಿದ್ದೇವೆ. ಏನಿದು ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಡಿ ಆ್ಯಂಡ್ ಮೈಂಡ್ ಆರ್ ಇಂಟರ್ ರಿಲೇಟೆಡ್, ಒನ್ ಎಫೆಕ್ಟ್ಸ್ ದಿ ಅದರ್ ಅನ್ನೋ ಹಾಗೆ ದೇಹ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕವಾಗಿ ಒಂದರ ಪರಿಣಾಮ ಮತ್ತೊಂದರ ಮೇಲೆ ಬೀಳುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಬಟ್ ಮನಸ್ಸಿನ ಈ ಒಂದು ಪರಿಸ್ಥಿತಿಗಳಿಂದ ಅಥವಾ ಸಂದರ್ಭಗಳಿಂದ ನಾವು ಹಲವಾರು ರೀತಿ ಬಳಲ್ತಾ ಇರ್ತೀವಿ. ಅದನ್ನು ನಮ್ಮಿಂದನೇ ಕಂಡುಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಇನ್ನರ್ ಚೈಲ್ಡ್ ಹೀಲಿಂಗಿಂದ ಹಾಗೂ ಯೋಗ ನಿದ್ರಾ ಎಂಬ ಒಂದು ಪ್ರಾಕ್ಟೀಸಿಂದ ಅದನ್ನು ಗುಣಪಡಿಸ್ಕೋಬಹುದು, ಸುಧಾರಿಸ್ಕೊಳ್ಳಬಹುದು. ಯೋಗ ನಿದ್ರದಿಂದ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕ ಅಂದರೆ ಫಿಸಿಕಲ್ ಲೆವೆಲ್, ಮೆಂಟಲ್ ಲೆವೆಲ್, ಇಂಟಲೆಕ್ಚುಯಲ್ ಪ್ರೆಷರನ್ನು ಕಡಿಮೆ ಮಾಡಿಕೊಂಡು ಡೀಪ್ ರಿಲ್ಯಾಕ್ಸೇಷನ್ ಮಾಡಿಕೊಳ್ಳೋ ಟೆಕ್ನಿಕ್ ಆಗಿರ್ತದೆ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಇಂಟ್ರೆಸ್ಟ್ ಇರೋರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ, ನಾನು ಲಲಿತಾ. ನಮ್ಮ ಜೀವನದ ಮಧುರ ಕ್ಷಣಗಳು ಪ್ರಾರಂಭವಾಗುವುದು ಬಾಲ್ಯದಿಂದ. ನಾವು ಜೀವನವಿಡೀ ಮಧುರವಾಗಿರಲು ಕಾರಣವಾಗಬಹುದು ಇದೇ ಬಾಲ್ಯ. ನೋಡಿ, ಚೈಲ್ಡ್ಹುಡ್ನಲ್ಲಿ ನಮಗೆ ಫ್ಯಾಮಿಲಿಯಲ್ಲಿಂದಾಗಲಿ, ಸ್ಕೂಲಲ್ಲಿ, ಸಮಾಜದಲ್ಲಿ, ಫ್ರೆಂಡ್ಸಿಂದ ಯಾವುದಾದ್ರೂ ಡೀಪಾಗಿ ಹರ್ಟ್ ಆಗಿದೆ ಅಂದರೆ ಫಿಸಿಕಲಿ, ಮೆಂಟಲಿ ಅಥವಾ ಇಮೋಷ್ನಲಿ ಡೀಪಾಗಿ ಹರ್ಟ್ ಆಗಿದ್ದರೆ ಅದು ಮನಸ್ಸಿನ ಒಂದು ಕೋಣೆಯಲ್ಲಿ ಹಾಗೆ ಕೂತ್ಕೊಂಡ್ಬಿಟ್ಟಿರುತ್ತೆ. ನಾವು ಎಷ್ಟೇ ಮುಂದೆ ಬೆಳೆದ್ರೂ ಅದು ಪ್ರಾಸೆಸ್ ಆಗದೆ, ಹೀಲ್ ಆಗದೆ ಇರೋ ಕಾರಣದಿಂದ ನಮ್ಮ ಜೀವನದಲ್ಲಿ ಈಗ ಅಡಲ್ಟ್ಹುಡ್ಡಲ್ಲಿ ನಾವು ಫೇಸ್ ಮಾಡ್ತಕ್ಕಂಥ ಕೆಲವು ಪ್ರಾಬ್ಲಮ್ಗಳು ಟ್ರಿಗರ್ ಆಗಿ ಆವಾಗ ಕಾಣಿಸ್ಕೊತಾ ಇರ್ಬೋದು. ಲೈಕ್ ಸಿಕ್ಕಾಪಟ್ಟೆ ಕೋಪ ಬರೋದು, ಗಿಲ್ಟ್ ಫೀಲ್ ಆಗೋದು, ಶೇಮ್ ಅನಿಸೋದು, ಅಥವಾ ಓವರ್ ಅಚೀವರು, ಪರ್ಫೆಕ್ಷನಿಸ್ಟು, ಹೊಸ ರಿಲೇಷನ್ಶಿಪ್ಪಲ್ಲಿ ಹೆಜ್ಜೆ ಇಡಬೇಕಂದ್ರೆ ಭಯ ಆಗೋದು, ಅಥವಾ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂದರೆ ಭಯ ಆಗೋದು, ಲೋ ಸೆಲ್ಫ್ ಎಸ್ಟೀಮ್, ಹೀಗೆ 10 ಕಾರಣಗಳು ಇರಬಹುದು. ಸೊ ಅದು ಇನ್ನರ್ ಚೈಲ್ಡ್ ನಮ್ದು ಹೀಲ್ ಆಗಿದ್ರೆ, ಪ್ರಾಸೆಸ್ ಆಗಿ ನಾವು ಫೇಸ್ ಮಾಡ್ತಕ್ಕಂಥ ಇಂಥ ಪ್ರಾಬ್ಲಮ್ಗಳಿಗೆ ನಾವು ಸೊಲ್ಯೂಷನನ್ನು ಕಂಡ್ಕೋಬಹುದು. ನಮ್ಮ ಮುಂದಿನ ವರ್ಕ್ಶಾಪ್ನಲ್ಲಿ ಟ್ರಾಮಾ ಹೀಲಿಂಗ್, ಇನ್ನರ್ ಚೈಲ್ಡ್ ಹೀಲಿಂಗ್ ಹಾಗೂ ಯೋಗ ನಿದ್ರಾ ಈ 3 ಕಾಂಬಿನೇಷನ್ ವರ್ಕ್ಶಾಪ್ ನಡೀತಾ ಇದೆ ಜೂನ್ 6ಗೆ. ಯು ಕ್ಯಾನ್ ಪಾರ್ಟಿಸಿಪೇಟ್ ಆ್ಯಂಡ್ ಟೇಕ್ ದ ಬೆನಿಫಿಟ್ ಆಫ್ ಇಟ್. ಥ್ಯಾಂಕ್ ಯು.